ನನಗಿರೋ ಪ್ರಶ್ನೆ ಏನು ಗೊತ್ತಾ, ನನಗೆ ಯಾಕೆ ಸಿದ್ದರಾಮಯ್ಯನವ್ರ ಮೇಲೆ ಅನುಮಾನ ಅಂತಂದ್ರೆ, ಸಿದ್ದರಾಮಯ್ಯನವ್ರ ಕುರಿತಂತೆ ಒಂದು ಪದ ಯಾರಾದರೂ ಮಾತನಾಡಿದರೆ ಅವ್ರ ಮೇಲೆ FIR ಆಗುತ್ತೆ, ಅವ್ರು ಜೈಲಿಗೆ ಹೋಗ್ತಾರೆ. ಆದರೆ ಈ ನಾಡು ನಂಬ್ಕೊಂಡು ಬಂದಿರುವ ಅಜಿತ್ ಉತ್ತರ ಕನ್ನಡ ದಕ್ಷಿಣ ಕನ್ನಡಗಳಲ್ಲಿ ಕರಾವಳಿ ಬೆಲ್ಟ್ನಲ್ಲಿ ಬಿಲೀವ್ ಮೀ ಧರ್ಮಸ್ಥಳ ಅಂತ ಹೇಳ್ತಿರ್ಲಿಲ್ಲ ಅಜಿತ್, ಹೆಸರು ತಗೊಳ್ತಿರ್ಲಿಲ್ಲ ಅಜಿತ್. ಧರ್ಮಸ್ಥಳವನ್ನು ಅತ್ಯಂತ ಗೌರವದಿಂದ ಪೂಜ್ಯ ಭಾವದಿಂದ ನೋಡ್ತಿದ್ರು. ನನ್ನ ತಾತ ನನ್ನ ಹೋಟೆಲ್ಗೆ ಹೆಸರು ಶ್ರೀ ಮಂಜುನಾಥ ಕೃಪಾ ಅಂತ ಇಟ್ಟಿದ್ದಾರೆ. ನನ್ನ ಹೋಟೆಲ್ನಲ್ಲಿ ಇವತ್ತಿಗೂ ನಡ್ಕೊಂಡು ಬಂದಿದೆ. ಬೇರೆ ಯಾವತ್ತಿನ ದಿನ ಊಟ ಜೊತೆಗೆ ಸ್ವೀಟ್ ಕೊಡೋದಿಲ್ಲ, ಸೋಮವಾರ ಮಾತ್ರ ಕೊಡ್ತಾರೆ. ಯಾಕೆ ಅಂದ್ರೆ ಮಂಜುನಾಥನಿಗೆ ಸಮರ್ಪಣೆ ಮಾಡಿ ಎಲ್ರಿಗೂ ಊಟಕ್ಕೆ ಸ್ವೀಟ್ ಕೊಡೋದು ಇವತ್ತಿಗೂ ಆ ಪರಂಪರೆ ನಡ್ಕೊಂಡು ಬಂದಿದೆ. ಅಷ್ಟು ಗೌರವ ಇದೆ ಅಲ್ಲಿ. ಎಲ್ಲರ ಮನೆಗಳಲ್ಲೂ ಮಂಜುನಾಥನ ಫೋಟೋ, ವೀರೇಂದ್ರ ಹೆಗಡೆ ಅವರ ಫೋಟೋ, ಅವರಿಗೆ ಆರತಿ ಬೆಳಗ್ಗೆಯೇ ದಿನದ ಕೆಲಸ ನಡೆಯುತ್ತೆ. ಅಂಥ ಭಾವ ಇರುವಂತ ಜಾಗದಲ್ಲಿ ನೀವು ಎಷ್ಟು ಚೆನ್ನಾಗಿ ಒಂದು ಹುಳವನ್ನು ಬಿಟ್ಬಿಟ್ರಿ. ಅವರು ಜಮೀನು ಕಿತ್ಕೊಳ್ತಾರೆ ಅಂತ ಯಾರಿಗಾದ್ರೂ ಗೊತ್ತೇನು? 4300 ಎಕರೆ ಹೆಚ್ಚು ಕಡಿಮೆ ಅದು ಧರ್ಮಸ್ಥಳಕ್ಕೆ ಸೇರಿದ್ದು. ಯಾವಾಗ ಈ ಟೆನೆಂಟ್ ಆಕ್ಟ್ ಬಂತೋ, ಉಳುವವನೇ ಭೂಮಿಯ ಒಡೆಯ ಅಂತ, ಯಾರೂ ತಗೊಳ್ಳಿಕ್ಕೆ ರೆಡಿ ಇರಲಿಲ್ಲ. ಧರ್ಮಸ್ಥಳದ ಅಣ್ಣಪ್ಪನಿಗೆ ಸೇರಿದ್ದು ಅಂತ. ಆದರೆ ವೀರೇಂದ್ರ ಹೆಗಡೆಯವರೇ ಎಲ್ಲರನ್ನೂ ಕರೆದು 3800 ಎಕರೆಗಿಂತಲೂ ಹೆಚ್ಚು ಜಾಗವನ್ನ ಪ್ರೀತಿಯಿಂದ ಅವರಿಗೆ NOC ಕೊಟ್ಟು ಕಳಿಸಿಕೊಟ್ರು. ತಗೊಂಡು ಹೋಗಿ, ಇದನ್ನ ನಿಮ್ದೇ ಅಧಿಕಾರ ಇದು ಅಂತ ಹೇಳಿ ತಮಗೆ ಬೇಕಾದಷ್ಟನ್ನು ಮಾತ್ರ ಉಳಿಸ್ಕೊಂಡವರು ಅವರು. ನೀವು ಕ್ರಾಸ್ ಚೆಕ್ ಮಾಡಿದ್ದೀರಾ? ನಾನು ದಾಖಲೆಗಳನ್ನು ನೋಡಿ, 100% ಕ್ರಾಸ್ ಚೆಕ್ ಮಾಡಿದ್ದೀನಿ. ಇಟ್ ಇಸ್ ಯುವರ್ ಸ್ಟೇಟ್ಮೆಂಟ್. 100% ನಂದೇ ಸ್ಟೇಟ್ಮೆಂಟ್ ಇದು. ನಾನು ಇದಕ್ಕೆ ಜವಾಬ್ದಾರಿ ಕೊಡಬಲ್ಲೆ. ನಂಬರ್ ಸ್ವಲ್ಪ ಆ ಕಡೆ ಈ ಕಡೆ ಇರಬಹುದು. 4300 ಅನ್ನೋದು 4200 ಇರಬಹುದು, 3800 ಅನ್ನೋದು 3700 ಇರಬಹುದು. ಬಟ್ ಮ್ಯಾಕ್ಸಿಮಮ್ ತಮ್ಮ ಪಾಲಿಗೆ ಸೇರಿದ್ದನ್ನ ಅವರು ಅಲ್ಲಿನ ರೈತರಿಗೆ ಬಿಟ್ಕೊಟ್ಟಿದ್ದಾರೆ. ಅಂಡ್ ಎರಡನೇದು, ಅಲ್ಲಿನ ಭಾಗದ ರೈತರು ಕೆಲಸಕ್ಕೆ ಬರೋದು ಹಿಂಗಂತೀರಿ. ಅಲ್ಲಿ ಹೆಚ್ಚಿಗೆ ಮಾತು ಕೇಳಿ ಬರೋದೇ ಭೂ ಕಬಳಿಕೆ, ಅದು ಇದು ಯಾರ್ದು ಜಮೀನು ಬಿಡ. ಅದನ್ನೇ ಹೇಳ್ತಿರೋದು ನಾನು. ಅವ್ರು ಮಾತಾಡೋ ರೀತಿ ಎಲ್ಲ ಸುಳ್ಳು ಅಂತ. ನಾನು ಮಾತನಾಡ್ತಿರುವಾಗ ಒಬ್ಬ ಹೋಟೆಲ್ನವನು ಹೇಳಿದ ನನಗೆ, ನಮಗೆ ಕೆಲವರಿಗೆ ಅವ್ರನ್ನ ಕಂಡ್ರೆ ಕೋಪ ಯಾಕೆ? ಒಂದಿನ ಎಲ್ಲ ಹೋಟೆಲ್ನವ್ರನ್ನು ವೀರೇಂದ್ರ ಹೆಗಡೆ ಅವರ ತಮ್ಮ ಕರೆಸಿದ್ರು. ಒಂದು ಘಟನೆ ನಾನು ನಿಮ್ಗೆ ಹೇಳ್ತಿರೋದು. ಕರೆಸ್ಬಿಟ್ಟು ಕೇಳಿದ್ರು, ಕಾಫಿ ಯಾವ ಲೋಟದಲ್ಲಿ ಕೊಡ್ತೀರಾ ನೀವು, ತಗೊಂಬನ್ನಿ ಲೋಟ ಅಂತ. ಒಬ್ಬನ್ ದೊಡ್ಡ ಲೋಟ, ಒಬ್ಬನ್ ಚಿಕ್ಕ ಲೋಟ, ಒಬ್ಬನ್ ತುಂಬಾ ಚಿಕ್ಕ ಲೋಟ ಹೀಗಿತ್ತು. ಅವ್ರು ಕೇಳಿದ್ರು, ಎಲ್ಲರೂ 20 ರೂಪಾಯಿ ತಗೊಳ್ತೀರಾ ಬಂದ ಭಕ್ತರ ಹತ್ರ, ಕಾಫಿ ಯಾಕೆ ಹಿಂಗೆ ಕೊಡ್ತೀರಾ? ಒಂದೇ ಸ್ಟ್ಯಾಂಡರ್ಡ್ ಲೋಟ ಹೇಳ್ತೀನಿ ನಾನು, ಆ ಲೋಟದಲ್ಲೇ ಕೊಡಬೇಕು, ಇಲ್ಲಾಂದ್ರೆ ನೆಕ್ಸ್ಟ್ ಟೈಮಿಂದ ನಿಮ್ಮನ್ನು ಬಿಡಲ್ಲ ಅಂಗಡಿ ಅಂತ. ಸರಿನೋ ತಪ್ಪೋ? ಅಬ್ಸಲ್ಯೂಟ್ಲಿ ರೈಟ್. ಯಾರಲ್ಲ ಅಂತ ಹೇಳ್ತಾರೆ? ದೂರದಿಂದ ಹೋಗುವಂತ ಒಬ್ಬ ಭಕ್ತನಿಗೆ ನೀವು 20 ರೂಪಾಯಿ ತಗೊಂಡು ಸರಿಯಾದ ಕಾಫಿ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಆ ಹೋಟೆಲ್ನವ್ರಿಗೆಲ್ಲ ಕೋಪ ಇದ್ರೆ ಅಚ್ಚರಿ ಯಾಕೆ? ನೀವು ಧರ್ಮಸ್ಥಳಕ್ಕೆ ಬರುವವ್ರನ್ನ ಒಳಗೆ ಕರ್ಕೊಂಡು ಹೋಗ್ಬೇಕಾದ್ರೆ 500 ರೂಪಾಯಿ 1000 ರೂಪಾಯಿ ಆಟೋ ಡ್ರೈವರ್ಗಳು ತೆಗೆದುಕೊಳ್ಳುವಾಗ ಹಿಂಗೆಲ್ಲ ಮಾಡುವಂತಿಲ್ಲ. ಒಂದು ರೂಲ್ ಇದೆ. ಈ ರೂಲಿನ ಪ್ರಕಾರ 20 ರೂಪಾಯಿ 30 ರೂಪಾಯಿ ಈ ರೇಂಜ್ ಹಾಕ್ಕೊಡ್ತೀವಿ, ಇಷ್ಟೇ ತಗೋಬೇಕು, ಇದನ್ನ ಡಿಸ್ಪ್ಲೇ ಮಾಡಬೇಕು, ಅಂಥವ್ರಿಗೆ ಮಾತ್ರ ಡಿ ಮಾರ್ಕ್ ಕೊಡ್ತೀವಿ, ಅವ್ರು ಮಾತ್ರ ಧರ್ಮಸ್ಥಳದ ಒಳಗೆ ಬರ್ಲಿಕ್ಕಾಗತ್ತೆ, ಇಲ್ಲದೆ ಬರ್ಲಿಕ್ಕಿಲ್ಲ ಅಂತ ಹೇಳಿದ್ದಕ್ಕೆ ಒಂದಷ್ಟು ಆಟೋ ಡ್ರೈವರ್ಗಳು ಪ್ರತಿಭಟನೆ ಮಾಡಿ ನಾವು ಉಜಿರೆಯಲ್ಲೇ ಇರ್ತೀವಿ, ಧರ್ಮಸ್ಥಳಕ್ಕೆ ಬರೋದಿಲ್ಲ ಅಂತ. ನಿಮ್ ವಿರೋಧಿ ಆದರೆ ಯಾರು ತಪ್ಪ್ರಿ? ನೀವು ನೋಡ್ಕೊಳ್ಳೋದು ಬೇಡವಾ? ಧರ್ಮಸ್ಥಳ ಶ್ರೀ ಕ್ಷೇತ್ರ ಅಂತ ಲೂಟಿ ಮಾಡ್ಲಿಕ್ಕೆ ಬಿಡದ? ಹಾಗೆ ಲೂಟಿ ಮಾಡ್ಲಿಕ್ಕೆ ಬಿಡಲ್ಲ ಎನ್ನುವಂತ ಆಕ್ರೋಶ ಕೆಲವರಲ್ಲಿ ಇದೆಯಲ್ಲ, ಬೇಕಾದನ್ನು ಮಾತಾಡ್ತಾರೆ. ನಾನು ಧರ್ಮಸ್ಥಳದ ಅನೇಕ ಈ ಎಲ್ಲ ವಿಚಾರಗಳಲ್ಲಿ ಭಾಗಿಯಾದಾಗ ತಿಳ್ಕೊಂಡಾಗ ನನಗೆ ಗಾಬರಿ ಅನ್ನಿಸ್ತು. ಅವ್ರು ಎಲ್ಲಿವರೆಗೂ ಕೆಲಸ ಮಾಡಿದ್ದಾರೆ ಅಂತಂದ್ರೆ, ತಮ್ಮ ಧರ್ಮಸ್ಥಳ ಕ್ಷೇತ್ರಕ್ಕೆ ಕೆಲಸ ಬರೋರಿಗೆ ಅವ್ರದ್ದೇ ಜಮೀನಿದೆ, ಆ ಜಮೀನಲ್ಲಿ ದುಡಿಯಕ್ಕೆ ಹೋಗಲ್ಲ. ಯಾಕೆ ಅಂತಂದ್ರೆ ದುಡಿದು ತುಂಬಾ ಸಮಯ ಬೇಕು ಅವರಿಗೆ, ಅಷ್ಟೊತ್ತಿಗೆ ಬೆಳೆ ತೆಗಿಲಿಕ್ಕೆ, ಅಷ್ಟು ದಿನಗಳ ಕಾಲ ಬದುಕೋದು ಕಷ್ಟ ಅಂತ ಇಲ್ಲಿರ್ತಾರೆ ಅಂತ ವಾರದಲ್ಲಿ 2 ದಿನ ಇಲ್ಲಿನ ಕೆಲಸ ಬಿಡಿಸಿ ಮನೆಗೆ ಕಳಿಸಿ ಅಷ್ಟು ದಿನಕ್ಕೆ ಬೇಕಾಗುವ ಅಕ್ಕಿಯನ್ನ ಬೆಳೆಯನ್ನ ಮನೆಗೆ ಕಳಿಸ್ತಾ ಇದ್ದವರು ವೀರೇಂದ್ರ ಹೆಗಡೆ ಅವರು. ಕೇಳಿ ನೋಡಿ ಅಲ್ಲಿನ ಜನಕ್ಕೆ. ಅವತ್ತವ್ರು ಮಾಡಿದ್ದೀವತ್ತು ಅವ್ರ ಮಗನಿಗೆ ಮೊಮ್ಮಗನಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಇದು ದಾಖಲೆಗಳಿಂದ ಅಳಿಸ್ಲಿಕ್ಕೆ ಆಗೋದಿಲ್ಲ ಅಜಿತ್. ನೀವು ಈ ಮಾಡಿರುವಂತ ಈ ಕೆಲಸಗಳನ್ನ ಹೇಗಾದ್ರೂ ಮಾಡಿ ತುಳಿದು ಆ ವೀರೇಂದ್ರ ಹೆಗಡೆ ಅವರನ್ನ ಡಿಫೇಮ್ ಮಾಡಿ ಅವರ ಕೈಯಿಂದ ಧರ್ಮಸ್ಥಳವನ್ನು ಕಿತ್ಕೊಳ್ಳುವಂತ ಪ್ರಯತ್ನ ನೀವು ಹಠ ಮಾಡ್ತಿರಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯ ಕಲ್ಪನೆ ನೋಡಿದ್ದೀರಾ? ನಾನು ಅನೇಕ ಯೂಟ್ಯೂಬ್ಗಳಲ್ಲಿ ನೋಡಿದ್ದೀನಿ. ಅದನ್ನ ಏನ್ ಭವ್ಯವಾಗಿರುವಂತ ಮನೆ. ಆತ ಒಂದ್ ಕಡೆ ಹೇಳ್ಕೊಳ್ತಾನೆ, ಇದೇ ಧರ್ಮಸ್ಥಳ, ಅದು ಧರ್ಮಸ್ಥಳ ಅಲ್ಲ, ಅದ್ರ ಕತೆ ಮುಗೀತು, ಬುಲ್ಡೋಸ್ ಮಾಡಿ ಅದನ್ನ, ನಾನೇ ನೆಕ್ಸ್ಟ್ ಧರ್ಮಾಧಿಕಾರಿ. ಆ ಭಾಷೆ ಧರ್ಮಾಧಿಕಾರಿ ಜಾಗ. ಒಂದು ಫೋನಿನ ಒಂದು ಸ್ಟಿಂಗ್ ಆಪರೇಷನ್ ಆಗುತ್ತೆ. ಅದನ್ನ ಸ್ಟಿಂಗ್ ಆಪರೇಷನ್ ಅಲ್ಲ, ಸಹಜವಾಗಿ ಆತ ಮಾತಾಡುವಾಗ ಆತ ಹೇಳ್ತಾನೆ, ನಾನು ಶೃಂಗೇರಿ ಪೀಠದಿಂದ ಮಾತಾಡ್ತಿದ್ದೀನಿ ಅಂತ. ಐ ವಾಸ್ ಶಾಕ್ಡ್ ಕೇಳ್ಕೊಂಡು. ಶೃಂಗೇರಿ ಪೀಠಕ್ಕೆ ಹೋಗ್ತಾರಾ? ಪೀಠದ ಗುರುಗಳೇನಾದ್ರೂ ನಿಮಗೆ ಸಪೋರ್ಟ್ ಮಾಡ್ತಾರ? ಸಹಜ ಮೈಂಡ್ ಅಲ್ಲ. ನನ್ಗೆ ಬಂತು ಮೈಂಡ್ ಒಳಗೆ. ನಾನು ಕೇಳಿದೆ ಕೆಲವರನ್ನ. ಆಮೇಲೆ ಯಾರೋ ನನ್ಗೆ ಹೇಳಿದ್ರು, ಸರ್ ಅವರ ಮನೇನೇ ಶೃಂಗೇರಿ ಪೀಠ ಅಂತ ಕರೆಯೋದಾತ ಅಂತ. ತಮ್ಮ ಮನೇನ್ ಶೃಂಗೇರಿ ಪೀಠ ಅಂತ ಕರೆಯೋದು ಆ ಆಡಿಯೋದಲ್ಲಿದೆ. ನನಗೆ ಆಗ ಅನ್ನಿಸ್ತು, ಏನಪ್ಪ ಈ ಪರಿಯ ಆತ್ಮರತಿ, ಈ ಆತ್ಮರತಿ ಇಟ್ಕೊಂಡು ನೀವು ಮತ್ತೊಬ್ಬರ ಮೇಲೆ ಆರೋಪ ಮಾಡ್ತಿರೋದು ಯಾಕೆ ಅಂತಂದ್ರೆ, ಅದು ಈ ಕಾರಣಕ್ಕೆ, ನಿಮಗೆ ಸೌಜನ್ಯದ ನ್ಯಾಯ ಬೇಕಾಗಿಲ್ಲ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.